ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ಬಂದು ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಹೀಗೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ವ್ಲಾಗ್ನ ಶುರು ಮಾಡೋಣ. ನಾನಿವತ್ತು ಮುಂಜಾನೆಯೇ ಈ ಥರ ಎದ್ದು ನೋಡಿ ಈ ಥರ ಮನೆಯೆಲ್ಲ ಶುದ್ಧಿ ಮಾಡಿ ಈ ಥರ ಒಂದು ಮುದ್ದು ವಿನಾಯಕನ ನಾನು ಈ ಥರ ರಂಗೋಲಿಯಾಗಿ ಬಿಡಿಸಿದ್ದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಮ್ಮ ಮುದ್ದು ವಿನಾಯಕ ಸೂಪರ್ ಇದೆ ಅಲ್ವಾ? ನೋಡಿ ಈ ಥರ ಕ್ಯೂಟ್ ವಿನಾಯಕನ ಬಿಡಿಸಿ ಹಾಗೆ ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಮಾಡಿದ್ವಿ. ನೋಡಿ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಅದಾದ ನಂತರ ಈ ಥರ ಹೊಸ್ತಿಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಈ ಥರ ತೋರಣಗಳನ್ನೆಲ್ಲ ಕಟ್ಟಿ, ಹಬ್ಬ ಅಂದರೆ ತೋರಣ ಕಟ್ಟಲೇಬೇಕು ಅಲ್ವಾ? ತೋರಣ ಇಲ್ಲದೆ ಹಬ್ಬ ಫಿನಿಶ್ ಆಗೋದೇ ಇಲ್ಲ. ಈ ಥರ ಎಲ್ಲ ತೋರಣ ಎಲ್ಲ ಕಟ್ಟಿ ನೋಡಿ ಇಲ್ಲಿ ಆಲ್ರೆಡಿ ಪೂಜೆ ನಡೀತಾ ಇದೆ. ನೋಡಿ ಈ ಥರ ಎಲ್ಲ ವಿನಾಯಕನಿಗೆ ಈ ಥರ ಹೂವು ಹಣ್ಣುಗಳನ್ನೆಲ್ಲ ಇಟ್ಟು ಹಾಗೂ ನೈವೇದ್ಯ ಥರ ಎಲ್ಲ ಇಟ್ಟು ಈ ಥರ ಪೂಜೆ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಮನೆಯಲ್ಲಿ ಹೀಗೆ ಪೂಜೆ ನಡೆದಿತ್ತು ಸಿಂಪಲ್ಲಾಗಿ. ನೀವೆಲ್ಲ ಹೇಗೆ ಆಚರಣೆ ಮಾಡ್ತಿದ್ದೀರಾ ಗಣೇಶ ಹಬ್ಬ? ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ. ನೋಡಿ ಈಗ ನಮ್ಮ ಅಜ್ಜಿ ಆರತಿ ಕೂಡ ತೆಗಿತಾ ಇದ್ದಾರೆ. ನೋಡಿ ಎಲ್ಲರೂ ಆರತಿ ತಗೊಳ್ಳೋಣ ಬನ್ನಿ. ಅದಾದ ನಂತರ ಇಲ್ಲಿ ಊಟದ ಕಡೆ ಬಂದರೆ ಕಡುಬು ಮಾತ್ರ ಮಸ್ಟ್ ಆ್ಯಂಡ್ ಶುಡ್. ಗಣೇಶ ಹಬ್ಬ ಎಲ್ಲ ಗಣೇಶ ಹಬ್ಬಗೂ ಕಡುಬನ್ನು ಮಾಡೇ ಮಾಡ್ತೀವಿ. ಈ ಸಲ ಕೂಡ ಮಾಡಿದ್ದೀವಿ. ಅದಾದಮೇಲೆ ಹೆಸರು ಬೇಳೆ ಆಗಿರ್ಬೋದು, ಅದರ ಜೊತೆಗೆ ವಡೆ ಆಗಿರ್ಬೋದು. ವಡೆ ಮಾತ್ರ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಸಖತ್ತಾಗಿತ್ತು. ಅದಾದಮೇಲೆ ಈ ಥರ ವೈಟ್ ರೈಸ್ ಆಗಿರ್ಬೋದು, ಸಿಂಪಲ್ ಫೆಸ್ಟಿವಲ್ ಫುಡ್ ಹಾಗೂ ಈ ಥರ ಸಾಂಬಾರು ಆಗಿರ್ಬೋದು, ಎಲ್ಲವನ್ನು ಮಾಡಿ ನಾವು ಈ ಥರ ಊಟ ಮಾಡ್ಕೊಂಡ್ವಿ ಗಣೇಶ ಹಬ್ಬದ ಪ್ರಯುಕ್ತ. ನೀವೆಲ್ಲ ಏನೆಲ್ಲ ಡಿಶಸ್ ಮಾಡಿದ್ರಿ, ಏನೆಲ್ಲ ಹಬ್ಬದ ಅಡುಗೆಗಳನ್ನು ನಿಮ್ಮ ಮನೆಯಲ್ಲಿ ಈ ಸರಿ ಗಣೇಶ ಹಬ್ಬಕ್ಕೆ ಏನೆಲ್ಲ ಹಬ್ಬದ ಅಡುಗೆ ಮಾಡಿದ್ರಿ ಅನ್ನೋದು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಅದರ ಜೊತೆಗೆ ನಾವಿಲ್ಲಿ ಕಡುಬನ್ನು ನಾರ್ಮಲಾಗಿ ತಿಂತಾ ಇಲ್ಲ, ನಮ್ಮ ಅಜ್ಜಿ ಹಾಲನ್ನು ಮಾಡ್ತಾರೆ ಕಡುಬಿಗೆ. ಸೂಪರಾಗಿರುತ್ತೆ. ಆ ಹಾಲು ಹಾಕ್ಕೊಂಡು ಕಡುಬು ತಿಂತಾಯಿದ್ರೆ ವಾವ್, ತಿಂತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಹೀಗೆ ಹಾಲು ಹಾಕ್ಕೊಂಡು ತಿಂತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ನೀವಿಲ್ಲಿ ನೋಡ್ತಿರ್ಬೋದು ನಮ್ಮ ಏರಿಯಾಸಲ್ಲೆಲ್ಲ ಈ ಥರ ಎಲ್ಲ ಗಣೇಶನೆಲ್ಲ ಕೂರಿಸಿ ಈ ಥರ ಡೆಕೋರೇಟ್ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದರು. ಗೌರಿ ನೋಡಿ ಎಷ್ಟು ಮುದ್ದಾಗಿದೆ. ಈ ಥರ ಎಲ್ಲ ಗಣೇಶನ ಕೂರಿಸಿ ಎಲ್ಲ ಕಡೆ ಈ ಥರ ಪೂಜೆ ಮಾಡ್ತಾಯಿದ್ರು. ನಾವು ಕೂಡ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ಹೂವಿನ ಡೆಕೋರೇಷನ್ ಆಗಿರ್ಬೋದು ಎಲ್ಲವೂ ನೋಡಿ ಒಂದೊಂದು ಥೀಮಲ್ಲಿದೆ. ಗಣೇಶ ಕೂಡ ಒಂದೊಂದು ಥರ ಇದೆ. ಹಾಗೆ ನನ್ನ ಫ್ರೆಂಡ್ನ ಮನೆಗೆ ಹೋಗಿ ಅವರು ಕೂಡ ಇಲ್ಲಿ ಗಣೇಶ ಕೂರಿಸಿದ್ರು. ಹಾಗಾಗಿ ಅವರ ಮನೆಗೆ ಹೋಗಿದ್ವಿ. ಅವರು ನೋಡಿ ಎಷ್ಟು ಚೆನ್ನಾಗಿ ಹೂವುಗಳಿಂದ ಅದು ಮಣ್ಣಿನ ಗಣೇಶ ತಂದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ. ವಾವ್, ತುಂಬ ಮುದ್ದಾಗಿದೆ ಅಲ್ವಾ ಗಣೇಶ? ನಾವು ಕೂಡ ನಮಸ್ಕಾರ ಹಾಕ್ಕೊಂಡು ನಾವು ಕೂಡ ನಮ್ಮ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಗಾಯ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.